ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆಯ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಹಾಗೆ ನಾಳೆಯ ಸ್ಟಾಕ್ಗಳ ಬಗ್ಗೆ ಮಾಹಿತಿ ನೋಡೋಣ. ಇದು ನಿಫ್ಟಿದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಇದು ನೋಡಿ, ಸ್ಪೆಷಲಿ ಸಪೋರ್ಟು, ರೆಸಿಸ್ಟೆನ್ಸು, ಪಿವಟ್ ಪಾಯಿಂಟ್ಸ್ ಹೇಗೆ ವರ್ಕೌಟ್ ಮಾಡ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಇವತ್ತಿನ ದಿನ ಮಾತ್ರ 175 ಪಾಯಿಂಟ್ ಅಪ್ಸೈಡ್ ಜಂಪ್ ಆಗಿದೆ. ನಿಫ್ಟಿ ಒಳ್ಳೆ ಆಪ್ಷನ್ ಬಯಸ್ಗೆ ಒಳ್ಳೆ ದುಡ್ಡು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. 23,881ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಓಕೆ, ಲೋ ಎಲ್ಲಾಯಿತು 23,805. ನೋಡಿ ಹೇಗೆ ಈ ಒಂದು ಸಪೋರ್ಟಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾರ್ಕೆಟು ರಿವರ್ಸ್ ಆಯಿತು. ಒಂದು ಥಿಂಗ್ ಇದು. ನಂತರ ಮಾರ್ಕೆಟು ಅಪ್ಸೈಡ್ ಮೂವ್ ಆಯಿತು. ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ರೆಸಿಸ್ಟೆನ್ಸ್ ಲೈನ್ ನಿಮ್ಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಅಲ್ಲಿಂದ ಮಾರ್ಕೆಟು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮತ್ತೆ ಡೌನ್ ಸೈಡ್ ಬಂದುಬಿಟ್ಟು ಈ ಒಂದು ಸಪೋರ್ಟ್ ಲೈನಿಗೆ ಇಲ್ಲಿಂದ ಮತ್ತೆ ವಾಪಸ್ ಅಪ್ಸೈಡ್ ರ್ಯಾಲಿ ಕೊಡ್ತು. ಎಲ್ಲಿವರೆಗೆ? ಇಲ್ಲೊಂದು ಪಿವಟ್ ಪಾಯಿಂಟ್ ಇದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನಿಂದ ಮತ್ತೆ ಮಾರ್ಕೆಟ್ ವಾಪಸ್ ಬಂದು ಈ ಸಪೋರ್ಟ್ ಲೈನ್ಗೆ ನೋಡಿ, ಈ ಸಪೋರ್ಟ್ ಲೈನ್ಗೆ ಸಪೋರ್ಟ್ ತೊಗೊಂಡ್ಬಿಟ್ಟು ಮಾರ್ಕೆಟ್ ಅಂಟಿಲ್ ಲಾಸ್ಟ್ ರೆಸಿಸ್ಟೆನ್ಸ್ ಅಲ್ಲಿವರೆಗೆ ಮೂವ್ ಆಯಿತು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಥರ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ಗೆ ಹೇಗೆ ಮಾರ್ಕೆಟು ರೆಸ್ಪೆಕ್ಟ್ ಕೊಡುತ್ತೆ ಬಿಟ್ವೀನ್ ದ ಇಂಟ್ರಾಡೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬ್ಯೂಟಿಫುಲಿ ನೋಡಿ ಯಾವ ಥರ ಒಂದು ಸಪೋರ್ಟ್ ಇರುತ್ತೆ, ರೆಸಿಸ್ಟೆನ್ಸ್ ಇರುತ್ತೆ, ಅಲ್ಲಿ ಎಕ್ಸಾಕ್ಟ್ಲಿ ಟರ್ನ್ ತೊಗೊಳುತ್ತೆ. ಸಪೋಸ್ ಸಪೋರ್ಟ್ ಹತ್ರ ಬಂದರೆ ಮತ್ತೆ ತಿರ್ಗಾ ಅಪ್ಸೈಡ್ ಮೂವ್ ಆಗುತ್ತೆ. ಸಪೋಸ್ ರೆಸಿಸ್ಟೆನ್ಸ್ ಹತ್ರ ಬಂದರೆ ಅಲ್ಲಿಂದ ರಿವರ್ಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಾವು ಸಪೋರ್ಟು, ರೆಸಿಸ್ಟೆನ್ಸ್, ಪಿವಟ್ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ, ಅವನು ಓದ್ಕೊಂಡ್ಬಿಟ್ರೆ, ಚೆನ್ನಾಗಿ ಅದ್ರ ಮೇಲೆ ಗಮನ ಹರಿಸಿ ಅದನ್ನೇ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ 100% ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಆಪ್ಷನ್ ಟ್ರೇಡಿಂಗ್ನಲ್ಲಿ ನೀಟಾಗಿ ಒಂದು ದುಡ್ಡನ್ನು ಮಾಡ್ಕೋಬೋದು. ಬಟ್ ಅದಕ್ಕೆ ಒಂದು ಸಿಸ್ಟಮೆಟಿಕ್ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ಒಂದು ತಿಂಗು. ಎರಡನೇದ್ದು, ಅದಕ್ಕೆ ಮಲ್ಟಿಪಲ್ ಟ್ರೇಡಿಂದ ಕಾಯಬೇಕು. ಸಪೋರ್ಟ್ ರೆಸಿಸ್ಟೆನ್ಸ್ ಬರೋವರೆಗೆ ಪದೇ ಪದೇ ಎಂಟ್ರಿ ಆಗಬಾರ್ದು. ದಿನಕ್ಕೆ 1ರಿಂದ 3 ಟ್ರೇಡ್ ಮಾತ್ರ ತಗೋಬೇಕು. ಮಲ್ಟಿಪಲ್ ಟ್ರೇಡ್ಸು ಅವಾಯ್ಡ್ ಮಾಡಬೇಕು. ಮತ್ತು ನಮ್ಮ ಟ್ರೇಡಿಂಗ್ ಸೈಕಾಲಜಿಯನ್ನು ಸ್ಟ್ರಾಂಗಾಗಿ ಬಿಲ್ಡಪ್ ಮಾಡ್ಕೋಬೇಕು. ಎಷ್ಟು ಸ್ಟಾಪ್ ಲಾಸ್ ಇಟ್ಟು ಟ್ರೇಡ್ ಮಾಡಬೇಕು. ಸ್ಟಾಪ್ ಲಾಸ್ ಇಟ್ಟಾಗ್ಬಿಟ್ರೆ ಬಿಟ್ಟು ಬಿಡಬೇಕು. ಮ್ಯಾಕ್ಸಿಮಮ್ 3 ಟ್ರೇಡ್ಸ್ ಪರ್ ಡೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಟ್ರೆಂಡಿಂಗ್ ಇದ್ದಾಗ ಮಾತ್ರ. ಅದರ್ವೈಸ್ ರೇಂಜ್ ಬೌಂಡ್ ಇದ್ದಾಗ ಬಿಟ್ಟು ಬಿಡಬೇಕು. ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದರೆ ದುಡ್ಡು ಮಾಡ್ಕೋಬೋದು ಶೇರ್ ಮಾರ್ಕೆಟ್ನಲ್ಲಿ. ಅದು ಆಪ್ಷನ್ ಟ್ರೇಡಿಂಗ್ನಲ್ಲಿ. ನಾ ಹೇಳ್ತಾ ಇರೋದು ಪ್ಯೂರ್ಲಿ ಆಪ್ಷನ್ ಟ್ರೇಡರ್ಸ್ಗೆ ಮಾತ್ರ, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಹೇಳ್ತಾ ಇಲ್ಲ ನಾನು. ಸೊ ಈ ಥರ 5 ಮಿನಿಟ್ಸ್ ಚಾರ್ಟ್ನಲ್ಲಿ ತುಂಬ ಚೆನ್ನಾಗಿ ಮೂವ್ ಆಗಿದೆ. ಇನ್ನು ಡೈಲಿ ಚಾರ್ಟ್ ನೋಡೋಣ. ಡೈಲಿ ಚಾರ್ಟು ಏನು ಹೇಳುತ್ತೆ? ಡೈಲಿ ಚಾರ್ಟು ನಿನ್ನೆ ಹೇಳಿದ್ವಿ ನಾವು. ನೋಡಿ, ನಿನ್ನೆ ವಿಡಿಯೋ ಯಾರು ನೋಡಿದರೆ ಗೊತ್ತಾಗುತ್ತೆ, ನೋಡಿಲ್ಲ ಅಂದರೆ ದಯವಿಟ್ಟು ನಿನ್ನೆ ವಿಡಿಯೋ ನೋಡಿ. ಏನಕ್ಕೆ ಅಂದರೆ ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಕ್ಯಾಂಡಲ್ ಫಾರ್ಮ್ ಆಗಿದೆ, ಸೆಕೆಂಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಥರ್ಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ನಿನ್ನೆ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಹೇಳಿದ್ದೆ ನಾನು. ದಿಸ್ ಈಸ್ ವಂಡರ್ಫುಲ್ ಸೈನ್ ಅಂತ. 3 ವೈಟ್ ಸೋಲ್ಜರ್ಸ್ ಅಂತಾರೆ ಇದಕ್ಕೆ. ಈ ಥರ ಒಂದು ಪ್ಯಾಟರ್ನ್, ಚಾರ್ಟ್ ಪ್ಯಾಟರ್ನ್ ಇದ್ದಾಗ, ಫಾರ್ಮ್ ಆದಾಗ 3 ವೈಟ್ ಸೋಲ್ಜರ್ಸ್ ಅಂತಾರೆ, ಅಥವಾ ನಾವು ಗ್ರೀನ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡ್ಬೋದು. ಆದರೆ ಕ್ಯಾಂಡಲ್ ಸ್ಟಿಕ್ ಭಾಷೆಯಲ್ಲಿ 3 ವೈಟ್ ಸೋಲ್ಜರ್ಸ್ ಅಂತಾರೆ. ಈ ಥರ ಫಾರ್ಮ್ ಆದಾಗ ಅಪ್ಸೈಡ್ ಮೂವ್ ನೆಕ್ಸ್ಟ್ ಡೇ 100% ಇರುತ್ತೆ. ಐದರ್ ಸ್ಟಾಕ್ ಆಗಿರ್ಬೋದು, ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಅಥವಾ ಇಂಡೆಕ್ಸ್ ಯಾವುದೇ ಆಗಿರ್ಬೋದು. ಈ ಥರ ಒಂದು ಚಾರ್ಟ್ ಫಾರ್ಮ್ ಆದಾಗ 99, 100, ಆಲ್ಮೋಸ್ಟ್ 100% ನೆಕ್ಸ್ಟ್ ಡೇ ಕೂಡ ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂತ ನಾನು ಬುಕ್ಸ್ನಲ್ಲಿ ಸಾಕಷ್ಟು ಸರಿ ಓದಿದ್ದೀನಿ ಮತ್ತು ಪ್ರಾಕ್ಟಿಕಲಿ ನೋಡಿದ್ದೆ. ಇದನ್ನು ಅಬ್ಸರ್ವ್ ಮಾಡ್ಬೇಕಂತ ನಿನ್ನೆ ಕೂಡ ನಿಮ್ಗೆ ಹೇಳಿದ್ದೆ. ಅದು ನಿಜ ಆಗಿದೆ. ಇವತ್ತು ಕೂಡ ನೋಡಿ ಒಂದು ಬಿಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅಂದರೆ 3 ವೈಟ್ ಸೋಲ್ಜರ್ಸ್ ಫಾರ್ಮ್ ಆದಾಗ ಬಿಡಕ್ಕೆ ಹೋಗಬೇಡಿ, 100% ಬುಲ್ಲಿಶ್ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವೇ 3 ವೈಟ್ ಸೋಲ್ಜರ್ಸ್. 1 ಬುಲ್ಲಿಶ್ ಕ್ಯಾಂಡಲ್, ಕಂಟಿನ್ಯೂ ಸೆಕೆಂಡ್ ಡೇ ಬುಲ್ಲಿಶ್ ಕ್ಯಾಂಡಲ್, ಕಂಟಿನ್ಯೂ ಥರ್ಡ್ ಡೇ ಬುಲ್ಲಿಶ್ ಕ್ಯಾಂಡಲ್. 3 ದಿನ ಕಂಟಿನ್ಯೂ ಈ ಥರ ಒಂದು ಫಾರ್ಮ್ನಲ್ಲಿ ಫಾರ್ಮ್ ಆದರೆ ಬುಲ್ಲಿಶ್ ಕ್ಯಾಂಡಲ್ಲು ಅಥವಾ ಗ್ರೀನ್ ಕ್ಯಾಂಡಲ್ಲು, ನೆಕ್ಸ್ಟ್ ಡೇ 100% ಈ ಥರ ಮತ್ತೆ ಬುಲ್ಲಿಶ್ ಕ್ಯಾಂಡಲ್ ನೋಡಲಿಕ್ಕೆ ಸಿಗುತ್ತೆ. ಸೊ ನಿನ್ನೆ ನಾವು ಅನಲೈಸ್ ಮಾಡಿದ್ವಿ. ಬುಲ್ಲಿಶ್ ಮೂಮೆಂಟಮ್ ಕಂಟಿನ್ಯೂ ಇದೆ ಮಾರ್ಕೆಟ್ನಲ್ಲಿ. ನೆಗೆಟಿವಿಟಿ ಇನ್ನೂ ಕ್ರಿಯೇಟ್ ಆಗಿಲ್ಲ. ಕಂಟಿನ್ಯೂ ಪಾಸಿಟಿವ್ ಸೆಂಟಿಮೆಂಟ್ ಮಾರ್ಕೆಟ್ನಲ್ಲಿ ಇದೆ ಅಂತ ಹೇಳಿದ್ವಿ. ಇನ್ನೊಂದು 23,750 ಸಪೋರ್ಟ್ ಹೇಳಿದ್ವಿ, ಅಲ್ಲಿವರೆಗೆ ಬರಲಿಲ್ಲ.
ಅದ್ರ ನೆಕ್ಸ್ಟ್ ಸಪೋರ್ಟು 23,500 ಅಂತ ಹೇಳಿದ್ವಿ. ಓಕೆ, ಇನ್ನು ಅಪ್ಸೈಡ್ ನಾವು ಹೇಳಿದ್ದೇನು ರೆಸಿಸ್ಟೆನ್ಸು 23,900 ಅಂತ ಹೇಳಿದ್ವಿ. ಫಸ್ಟ್ ರೆಸಿಸ್ಟೆನ್ಸ್ 23,900 ಮೇಲೆ ಸಸ್ಟೇನ್ ಆದರೆ ಒಂದು 15-20 ನಿಮಿಷ 24,000 ರೀಚ್ ಆಗ್ಬೋದು ಅಂತ ನಾವು ಗೆಸ್ ಮಾಡಿದ್ವಿ. ಅಫ್ಕೋರ್ಸ್ ಅದೇ ಥರ 24,000 ಕ್ರಾಸ್ ಆಗಿಬಿಟ್ಟು 24,044ರಲ್ಲಿ ಕ್ಲೋಸ್ ಆಗಿದೆ. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪಾಸಿಟಿವ್ ಸೆಂಟಿಮೆಂಟ್, ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು, ಗುಡ್ ನ್ಯೂಸ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ನಮ್ಮದು ಆಲ್ಮೋಸ್ಟ್ ಆಲ್ ಸ್ವಲ್ಪ ಮಟ್ಟಿಗೆ ಅನಲೈಸ್ ವರ್ಕೌಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಸಪೋರ್ಟ್ ಇತ್ತು, ಮೇಜರ್ ಸಪೋರ್ಟ್ ಹೇಳಿದ್ದೆ ನಾನು, ಇದರ ಮೇಲ್ಗಡೆನೇ ಕ್ಲೋಸ್ ಆಗಿದೆ. ಇನ್ನು ನೆಕ್ಸ್ಟ್ ಏನು, ವಾಟ್ ನೆಕ್ಸ್ಟ್, ನಾಳೆ ಏನು ಅದು ಪ್ರಶ್ನೆ ಬರುತ್ತೆ. ನಾಳೆಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಏನು? ಸೊ ನಾಳೆಗೆ ಕ್ಲಿಯರ್ ಕಟ್ ಫಸ್ಟ್ ಸಪೋರ್ಟ್ ಬಂದುಬಿಟ್ಟು 24,000 ಈಸ್ ಅ ಫಸ್ಟ್ ಸಪೋರ್ಟ್. 24,000 ಇದೆಯಲ್ಲ ಅದೇ ಮೊದಲನೇ ಸಪೋರ್ಟು. 24,000 ಫಸ್ಟ್ ಸಪೋರ್ಟ್. ಅದನ್ನು ಬೀಟ್ ಮಾಡ್ತು ಕೆಳಗಡೆ ಅಲ್ಲಿಂದ ಬಂತಂದರೆ ಮತ್ತೆ 23,880-850 ಅಲ್ಲಿವರೆಗೆ ಒಂದು ಸಪೋರ್ಟ್ ಬರುತ್ತೆ. ಇನ್ನು ಅಪ್ಸೈಡು ನಮಗೆ ಎಲ್ಲಿ ಸಿಗುತ್ತೆ ನೋಡಲಿಕ್ಕೆ? ಅಪ್ಸೈಡ್ ಎಲ್ಲಂದರೆ 24,155 ಕ್ರಾಸ್ ಆತಂದರೆ 24,155 ಕ್ರಾಸ್ ಆತಂದರೆ ನೆಕ್ಸ್ಟ್ 250, ನೆಕ್ಸ್ಟ್ ಟಾರ್ಗೆಟ್ 250, 24,250 ನಾಳೆಗೆ ಅಲ್ಲಿವರೆಗೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮೂವ್ ಆಗುತ್ತೆ ಅಂತಲ್ಲ, ಒಂದು ರೆಸಿಸ್ಟೆನ್ಸ್ ಹೇಳ್ತಾ ಇರೋದು ನಾನು. ಫಸ್ಟ್ ರೆಸಿಸ್ಟೆನ್ಸು 24,155, ಸೆಕೆಂಡ್ 24,250, ಇನ್ನು ಕೆಳಗಡೆ 24,000 ಫಸ್ಟ್ ಸಪೋರ್ಟ್. ಅದನ್ನು ಬಿಟ್ಟರೆ 23,880 ಅಂತ ಕನ್ಸಿಡರ್ ಮಾಡ್ಕೋಬೋದು. ಇನ್ನು ವೀಕ್ಲಿ ಚಾರ್ಟ್ ನೋಡೋಣ. ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ? ಅಫ್ಕೋರ್ಸ್ ವೀಕ್ಲಿ ಚಾರ್ಟು ನಮ್ಮದು ಈಗ ವರ್ಕೌಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ 4ನೇ ತಾರೀಕಿಂದು ಬಿಗ್ ವಿಕ್ ಕ್ಯಾಂಡಲ್ ಸ್ಮಾಲ್ ಬಾಡಿ ಇದು ಫಾರ್ಮ್ ಆದಾಗೆ ಹೇಳಿದ್ದೆ ನಾನು, ದೇರ್ ವಿಲ್ ಬಿ ಹ್ಯೂಜ್. ಈ ಥರ ಕ್ಯಾಂಡಲ್ ನೋಡೇ ಇಲ್ಲ. ಈ ಥರ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದಮೇಲೆ ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್, ಅದು ದೊಡ್ಡ ವಿಕ್ ದೊಂದಿಗೆ ಚಿಕ್ಕ ಬಾಡಿ ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್. ಸೊ ಒಂದು ಬುಲ್ಲಿಶ್ ಇರುತ್ತೆ ನೆಕ್ಸ್ಟ್ ವೀಕು ಅಂದಿದೆ. ಆ ಥರ ಈ ವಾರ ತುಂಬ ಒಂದು ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಗಿದೆ. ಮತ್ತು ನಿನ್ನೆ ಕೂಡ ಹೇಳಿದ್ವಿ ಈ ಥರ ಕ್ಯಾಂಡಲ್ ಫಾರ್ಮ್ ಆಗಿತ್ತು. ನಿನ್ನೆ ಇಲ್ಲಿವರೆಗೆ ಕ್ಯಾಂಡಲ್ ಫಾರ್ಮ್ ಇತ್ತು, ಅಪ್ಸೈಡು ಕ್ಯಾಂಡಲ್ ಫಾರ್ಮ್ ಆಗೋ ಚಾನ್ಸಸ್ ಇದೆ ಅಂದಿದ್ದೆ. ಆ ಥರ ಕ್ಯಾಂಡಲ್ ಫಾರ್ಮ್ ಆಗಿದೆ. ವೀಕ್ಲಿಯಲ್ಲಿ ಕೂಡ ಬುಲ್ಲಿಶ್ ಮೂಮೆಂಟಮ್ ಇದೆ. ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್ ಈ ಸೀರೀಸು ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್ ನೋಡಬೇಕು. ಅಲ್ಲಿಂದ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟು 24,500ವರೆಗೇನು ಒಂದು 24,500 ಅಲ್ಲಿವರೆಗೆ ಒಂದು ಮೂವ್ ಆಗ್ಬೋದು ನೆಕ್ಸ್ಟ್ ವೀಕ್ವರೆಗೆ. ಅಲ್ಲಿಂದ ಮಾರ್ಕೆಟ್ ಒಂದು ಕನ್ಸಾಲ್ಟೇಷನ್ ಮೋಡ್ ಆಗ್ಬೋದು ಅಥವಾ ಅಲ್ಲಿಂದ ಒಂದು ಸ್ಮಾಲ್ ಕರೆಕ್ಷನ್ ಆಗ್ಬೋದು ಸ್ನೇಹಿತರೆ. ಬಿಕಾಸ್ ಆಫ್ ಬಜೆಟ್ ಇರೋದ್ರಿಂದ. ಈಗ ಪ್ರೀ ಬಜೆಟ್ ರ್ಯಾಲಿ ಅಂತ ಸುಮಾರು ದಿನಗಳ ಹಿಂದೆ ಹೇಳಿದ್ದೆ ನಾನು, ಈಗೂ ಹೇಳ್ತಾ ಇದ್ದೀನಿ, ದಿಸ್ ಈಸ್ ಪ್ರೀ ಬಜೆಟ್ ರ್ಯಾಲಿ. ಮತ್ತು ಇವಾಗ FIIs ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಹೀಗಾಗಿ ರ್ಯಾಲಿ ಬರ್ತಾ ಇದೆ. ಮತ್ತು ಎಲ್ಲ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ರ್ಯಾಲಿ ಆಗಿತ್ತು, ಇನ್ನು ಕಡಿಮೆ ಆಗ್ತಾ ಇದೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ನಲ್ಲಿ. ಹಾಗೆ ಬ್ಲೂ ಚಿಪ್ನಲ್ಲಿ ರ್ಯಾಲಿ ಇದ್ದಿದ್ದಿಲ್ಲ, ಬ್ಲೂ ಚಿಪ್ ಎಲ್ಲ ರ್ಯಾಲಿ ಬಂದವು, ಇನ್ಕ್ಲೂಡಿಂಗ್ HDFC 1700 ಟಾರ್ಗೆಟ್ ಅದು ರೀಚ್ ಆಯಿತು. ಈಗ 2 ದಿನದ ಕನ್ಸಾಲ್ಟೇಷನ್ ಮೋಡ್ನಲ್ಲಿದೆ. ಹಾಗೆ ICICI ರನ್ ಆಗ್ತಾ ಇದೆ, ಮತ್ತು ಕೋಟಕ್ ಬ್ಯಾಂಕ್ ರನ್ ಆಗ್ತಾ ಇದೆ, ಮತ್ತು ಇನ್ಫೋಸಿಸ್ ನೋಡಿ ಇವತ್ತು ಹ್ಯೂಜ್ ಮೂಮೆಂಟಮ್, ನಾಳೆ ಕೂಡ ಇನ್ಫೋಸಿಸ್ ಮೂಮೆಂಟಮ್ ಇರುತ್ತೆ. ಮತ್ತು ರಿಲಯನ್ಸ್, ಭಾರತಿ ಏರ್ಟೆಲ್ ತುಂಬ ಚೆನ್ನಾಗಿ ಲೀಡ್ ಮಾಡಿದ್ವು ಮಾರ್ಕೆಟ್ 2 ದಿನ. ಹೀಗಾಗಿ ಸ್ಟ್ರಾಂಗ್ ಬ್ಲೂ ಚಿಪ್ ಸ್ಟಾಕ್ಸ್ ಎಲ್ಲ ಮೂವ್ ಆಗ್ತಾ ಇವೆ ಅವು ಕೂಡ. ಇನ್ನು ಅದ್ರ ಟಾರ್ಗೆಟ್ ಆಲ್ಮೋಸ್ಟ್ ಆಲ್ ಎಲ್ಲ 52 ವೀಕ್ ಹೈ ಹತ್ರ ಟ್ರೇಡ್ ಆಗ್ತವೆ. ಆಲ್ಮೋಸ್ಟ್ ಆಲ್ ಮೋಸ್ಟ್ ಆಫ್ ದ ಸ್ಟಾಕ್ಸ್, ಮ್ಯಾಕ್ಸಿಮಮ್ 90% ಸ್ಟಾಕ್ಸು 52 ವೀಕ್ ಹೈ ಹತ್ರನೇ ಟ್ರೇಡ್ ಆಗ್ತವೆ. ಹೀಗಾಗಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ, ಕಾಷಿಯಸ್ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ವೀಕ್ ಮೋಸ್ಟ್ ಪ್ರಾಬಬ್ಲಿ 24,500ವರೆಗೆ ರೀಚ್ ಆಗಿಬಿಟ್ಟು ಅಲ್ಲಿಂದ ಕರೆಕ್ಷನ್ ಆಗ್ಬೋದು. ಅಲ್ಲಿಂದ ಮಾರ್ಕೆಟ್ ಸ್ವಲ್ಪ ರಿಜೆಕ್ಷನ್ ಮೋಡ್ನಲ್ಲಿ ಬರ್ಬೋದು, ಸ್ವಲ್ಪ ಕನ್ಸಾಲ್ಟೇಷನ್ ಆಗ್ಬೋದು ಅಥವಾ ಮೈಲ್ಡ್ ಫಾಲ್ ಆದರೂ ಆಗ್ಬೋದು ಸ್ನೇಹಿತರೆ, ಗಮನದಲ್ಲಿರಲಿ. ಸೊ ಬ್ಯಾಂಕ್ ನಿಫ್ಟಿ ಕನ್ಸಾಲ್ಟೇಷನ್ ಆಗುತ್ತೆ ಅಂತ ನಿನ್ನೆ ಹೇಳಿದ್ವಿ ನಾವು. ಮೋಸ್ಟ್ ಪ್ರಾಬಬ್ಲಿ ಏನಕ್ಕೆ ಅಂದರೆ ನೋಡಿ, ಇಲ್ಲಿ 52,000 ಕ್ರಾಸ್ ಆಗಲಿಕ್ಕೆ ತುಂಬ ಸಮಯ ತೊಂತು, 4ರಿಂದ 5 ದಿನ ಟೈಮ್ ತೊಂತು. ಹೀಗಾಗಿ 53 ಒಂದು ಮೇಜರ್ ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿದ್ವಿ.
53,000. ಹೀಗಾಗಿ ಅದ್ರ ಹತ್ರ ಬಂದಿದೆ, ಹೀಗಾಗಿ ಅಷ್ಟು ಈಸಿ ಬ್ರೇಕ್ ಆಗಲ್ಲ 53,000. ಮೋಸ್ಟ್ ಪ್ರಾಬಬ್ಲಿ ಕನ್ಸಾಲಿಡೇಷನ್ ಆಗ್ಬೋದು ಅಂತ ಹೇಳಿದ್ವಿ, ಅಲ್ಲಿ ಟಚ್ ಆಗಿ ವಾಪಸ್ ಬರ್ಬೋದು ಅಂತ. ಹೀಗಾಗಿ ನೋಡಿ 53,180 ಹೈ ಕ್ರಾಸ್ ಆಗಿಬಿಟ್ಟು ಅಲ್ಲಿಂದ ರಿಜೆಕ್ಷನ್ ಆಗಿದೆ. 53,000 ಒಳಗಡೆ ಕ್ಲೋಸ್ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಬ್ರೇಕ್ ಆದರೆ ನಾಳೆ ಚಾನ್ಸ್ ಇದೆ ಇದಕ್ಕೆ 53,000 ಮೇಲ್ಗಡೆ ಬ್ರೇಕ್ ಆಗಲಿಕ್ಕೆ. ಏನಾದರೂ HDFC 2 ದಿನ ಆಯಿತು ಕನ್ಸಾಲಿಡೇಷನ್ ಆಗ್ತಾ ಇದ್ದು, ನಾಳೆ ಮೂವ್ ಆದರೆ ಡೆಫಿನೆಟ್ಲಿ ಬ್ಯಾಂಕ್ ನಿಫ್ಟಿ 53,000 ಮೇಲ್ಗಡೆ ಕ್ಲೋಸ್ ಆಗ್ಬೋದು. ನಾಳೆನೂ HDFC ಬ್ಯಾಂಕ್ ಅಬ್ಸರ್ವ್ ಮಾಡಿ, HDFC ಬ್ಯಾಂಕ್ ಮೂವ್ ಆಗಲಿಲ್ಲ ಕನ್ಸಾಲಿಡೇಷನಲ್ಲಿತ್ತು ಅಂತಂದರೆ ಮತ್ತೆ ಏನಾದರೂ 53,000 ಮೇಲ್ಗಡೆ ಹೋದರೂ ಕೂಡ ರಿಜೆಕ್ಷನ್ ಆಗ್ಬೋದು. ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಬಂದುಬಿಟ್ಟು ಡೈಲಿ ಚಾರ್ಟ್ನಲ್ಲಿ 53,000 ಫಸ್ಟ್ ರೆಸಿಸ್ಟೆನ್ಸು 53,000. ಅದನ್ನು ಬಿಟ್ಟರೆ 53,200 53,200 ಒಂದು ಮೇಜರ್ ರೆಸಿಸ್ಟೆನ್ಸ್ ಇದೆ. ಅದ್ರ ಮೇಲೆ ಸಸ್ಟೇನ್ ಆದರೆ ಮಾತ್ರ 53,300 500ವರೆಗೆ ಬರ್ಬೋದು. ಅದನ್ನು ಬಿಟ್ಟರೆ ಕೆಳಗಡೆ 52,000 ಸ್ಟ್ರಾಂಗ್ ಸಪೋರ್ಟ್ ಇದೆ. 52,000 ಸ್ಟ್ರಾಂಗ್ ಸಪೋರ್ಟ್ ಇದೆ. 52,000 ಸ್ಟ್ರಾಂಗ್ ಸಪೋರ್ಟ್ ಇದೆ. ಅದನ್ನು ಬಿಟ್ಟರೆ 52,500 ಇಸ್ ಎ ಮೇಜರ್ ಸಪೋರ್ಟ್. 52,500 ಒಂದು ಬಿಗ್ ಸಪೋರ್ಟ್ ಇದೆ. ಈ ಥರ ಪ್ಲ್ಯಾನ್ ಮಾಡಿಕೊಂಡು ನಾಳೆ ನೀವು ಟ್ರೇಡ್ ಮಾಡ್ಬೋದು ಅಥವಾ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ ಇದು ಕೂಡ ಇಲ್ಲಿ ಹೇಳಿದ್ವಿ ನಾವು, ಇಲ್ಲಿ ಮಾರ್ಕೆಟ್ ಇದ್ದಾಗನೇ ಹೇಳಿದ್ವಿ, ಈ ಕ್ಯಾಂಡಲ್ನಲ್ಲಿ ಹೇಳಿದ್ವಿ. ನಿಫ್ಟಿ ಆಲ್ರೆಡಿ ಲೈಫ್ ಟೈಮ್ ಹೈ ಟಚ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಆಲ್ಮೋಸ್ಟ್ ಆಲ್ ಒಂದು 1,500 ಪಾಯಿಂಟ್ಗಳ 1,500 ಪಾಯಿಂಟ್ಸ್ಗಳ ರ್ಯಾಲಿ ಪೆಂಡಿಂಗ್ ಇದೆ ಅಂತ ಹೇಳಿದ್ವಿ. ಅದ್ರ ಪ್ರಕಾರ ಆಲ್ಮೋಸ್ಟ್ ಆಲ್ 1,500 ಅಲ್ಲ 2,000 ಪಾಯಿಂಟ್ಗಳ ರ್ಯಾಲಿ ಕೊಟ್ಟಿದೆ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ. ನೆಕ್ಸ್ಟ್ ಏನಿದ್ರು ಇದ್ರದ್ದು ಟಾರ್ಗೆಟು 53,500 54,000. ಸಪೋಸ್ ನಿಫ್ಟಿ ಮೂವ್ ಆದರೆ ಇದು ಕೂಡ ಮೂವ್ ಆಗುತ್ತೆ. ಅದರ್ವೈಸ್ ಇದು ಕೂಡ ಕನ್ಸಾಲಿಡೇಷನ್ ಮೋಡಿಗೆ ಬಂದ್ಬಿಟ್ಟು ಮೈಲ್ಡ್ ರಿಜೆಕ್ಷನ್ ಆಗ್ಬೋದು ಅಥವಾ ಮೈಲ್ಡ್ ಫಾಲ್ ಆಗ್ಬೋದು. ಏನಕ್ಕೆ ಅಂದರೆ ಬಿಕಾಸ್ ಆಫ್ ಬಜೆಟ್ಗಿಂತ ಮೊದಲು ಬಜೆಟ್ಗಿಂತ ಹಿಂದಿನ ವಾರದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಫಾಲ್ ಆಗ್ಬೋದು. ನಂತರ ಬಜೆಟ್ ಡೇದಿಂದ ಅಥವಾ ಬಜೆಟ್ ನಂತರ ಮಾರ್ಕೆಟ್ ಮತ್ತೆ ಅಪ್ಸೈಡ್ ಮೂವ್ ಆಗ್ಬೋದು. ಡಿಪೆಂಡ್ಸ್ ಆನ್ ಬಜೆಟ್ ಹೇಗೆ ಪ್ರೆಸೆಂಟ್ ಮಾಡ್ತಾರೆ, ಬಜೆಟ್ನಲ್ಲಿ ಏನಿರುತ್ತೆ. ಮಾರ್ಕೆಟ್ ಪ್ರೋ ಏನಾದರೂ ನ್ಯೂಸ್ ಇದ್ದರೆ ಮಾರ್ಕೆಟ್ ರ್ಯಾಲಿ ಕೊಡುತ್ತೆ. ಮಾರ್ಕೆಟ್ಗೆ ಇಷ್ಟ ಆಗಲಿಲ್ಲ ಬಜೆಟ್ ಅಂದರೆ ಫಾಲ್ ಆಗುತ್ತೆ, ಸಿಂಪಲ್. ಇನ್ನು ವೀಕ್ಲಿ ಅಂತೂ ಕೇಳೋದೇ ಬೇಡ. ವೀಕ್ಲಿ ತುಂಬ ಚೆನ್ನಾಗಿದೆ ನೋಡಿ. ಸ್ಟಿಲ್ ಪಾಸಿಟಿವ್ ಸೆಂಟಿಮೆಂಟ್ ಇದೆ, ಆದರೆ ನೆಗೆಟಿವಿಟಿ ಇನ್ನೂ ಕ್ರಿಯೇಟ್ ಆಗಿಲ್ಲ. ಹೇಳಿದ್ದೆ ನಾನು 52,000 ಕೆಳಗಡೆ ಬಂದರೆ ಇಲ್ಲೊಂದು ಬಿಗ್ ಸಪೋರ್ಟ್ ಇದೆ. ಓಕೆ 51,000 ಅಥವಾ 50,500 ಈ ಥರ ಒಂದು ಸಪೋರ್ಟ್ ಇದೆ. ಅದ್ರ ಕೆಳಗಡೆ ಬಂದರೆ ಮಾತ್ರ ಫಾಲ್ ಆಗುತ್ತೆ ಮಾರ್ಕೆಟು. ಅದನ್ನು ಬಿಟ್ಟರೆ ಮೇಜರ್ ಸಪೋರ್ಟ್ ಈಗ ಸದ್ಯಕ್ಕೆ 52,000 ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನು ಅಮೇರಿಕನ್ ಮಾರ್ಕೆಟ್ ನೋಡಿ, ಡೌ ಜೋನ್ಸು 73 ಪಾಯಿಂಟ್ ಪಾಸಿಟಿವ್ನಲ್ಲಿದೆ. S&P 500 ಡೌ ಜೋನ್ಸ್ 73 ಪಾಯಿಂಟ್ಸ್ ಪಾಸಿಟಿವ್ನಲ್ಲಿದೆ. S&P 500 ಆಲ್ಮೋಸ್ಟ್ ಆಲ್ ಫ್ಲ್ಯಾಟ್ 0.1% 1 ಪಾಯಿಂಟ್ ಪಾಸಿಟಿವ್ನಲ್ಲಿದೆ. ನಸ್ಡಾಕ್ 17 ಪಾಯಿಂಟ್ ಪಾಸಿಟಿವ್ನಲ್ಲಿದೆ. ಆಲ್ಮೋಸ್ಟ್ ಆಲ್ ರೇಂಜ್ ಬೌಂಡ್ ಅಂತ ಹೇಳ್ಬೋದು. ಇನ್ನು SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ 32 ಪಾಯಿಂಟ್ಸ್ ಪಾಸಿಟಿವ್ನಲ್ಲಿದೆ. ಇವಾಗ ಪ್ರೆಸೆಂಟ್ 32 ಪಾಯಿಂಟ್ ಪಾಸಿಟಿವ್ನಲ್ಲಿದೆ. ಹೀಗಾಗಿ ನಾಳೆ ಮೈಲ್ಡ್ ಫ್ಲ್ಯಾಟ್ ಆರ್ ಮೈಲ್ಡ್ ಗ್ಯಾಪ್ ಅಪ್ ಅಥವಾ ಫ್ಲ್ಯಾಟ್, ಆಲ್ಮೋಸ್ಟ್ ಆಲ್ ಫ್ಲ್ಯಾಟ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಮನೆ ಮತ್ತು ನಾಳೆ ಕೆಲವೊಂದಿಷ್ಟು ಸ್ಟಾಕ್ಗಳ ಮಾಹಿತಿ ಇದೆ, ನೋಡೋಣ. ನೋಡಿ FIDI ಡಾಟಾ ನೋಡಿ ಇಂಟ್ರೆಸ್ಟಿಂಗ್ ಇದೆ. FIs ನೋಡಿ 7,658 ಕೋಟಿ ರೂಪಾಯಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ. ಹ್ಯೂಜ್ ಕ್ವಾಂಟಿಟಿ ನೆಟ್ 7,500 ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ FISು. ಇದೊಂದು ಮಾರ್ಕೆಟ್ ಪ್ರೋ ಅಂತ ಹೇಳ್ಬೋದು. ಮೋಸ್ಟ್ ಪ್ರಾಬಬ್ಲಿ ನಾಳೆ ಮಾರ್ಕೆಟ್ ಮತ್ತೆ ರ್ಯಾಲಿ ಕೊಡೋ ಚಾನ್ಸಸ್ ಇದೆ. ಇನ್ನು DIs ನೋಡೋಣ. DIs ನ್ಯಾಚುರಲಿ ಸೆಲ್ ಮಾಡಿರ್ತಾರೆ, ಏಕೆಂದರೆ FIs ಬಾಯ್ ಮಾಡಿದರೆ. ಹೌದು, DIಸು 3,606 ಕೋಟಿ ನೆಟ್ ಕ್ಯಾಶ್ ಸೆಲ್ ಮಾಡಿದ್ದಾರೆ. ಓವರಾಲ್ ಅವರು 7,300 ಕೋಟಿ, ಇವರು 3,600 ಕೋಟಿ ಸೆಲ್ ಮಾಡಿದ್ದಾರೆ. ಅಂದರೆ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಆಲ್ ಒಂದು 3,500 ಕೋಟಿ ಪ್ಲಸ್ನಲ್ಲೇ ಇದೆ, ಪಾಸಿಟಿವ್ನಲ್ಲೇ ಇದೆ ಬಾಯಿಂಗ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇದು ಒಂದು ಮಾರ್ಕೆಟ್ಗೆ
ಪಾಸಿಟಿವ್ ಅಂತ ಹೇಳ್ಬೋದು ನಾಳೆಯ ಮಾರ್ಕೆಟ್ಗೆ. ಇನ್ನು ನಾಳೆಗೆ ಕನ್ಸಿಡರ್ ಮಾಡ್ತಕ್ಕಂಥ ಫಸ್ಟ್ ಸ್ಟಾಕು ಭಾರತಿ ಏರ್ಟೆಲ್ ಲಿಮಿಟೆಡ್ 1475 ಇದೆ. ನಾಳೆಗೆ 1500 ಟಾರ್ಗೆಟ್ ಇಟ್ಕೋಬಹುದು ಸ್ನೇಹಿತರೆ. ಫ್ಲಾಟ್ ಓಪನಿಂಗ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ವಿಪ್ರೋ 510 ಇದೆ. ನಾಳೆಗೆ ಫ್ಲ್ಯಾಟ್ ಓಪನಿಂಗ್ ಆದರೆ ಕನ್ಸಿಡರ್ ಮಾಡಿ ಸ್ಟ್ರಿಕ್ಟ್ಲಿ. ನಾಳೆಗೆ ಒಂದು ವಿಪ್ರೋ 525 ಕನ್ಸಿಡರ್ ಮಾಡಿ ಟಾರ್ಗೆಟ್ ನಾಳೆಗೆ 525. ಮತ್ತು LIC ಹೌಸಿಂಗ್ ಫೈನಾನ್ಸ್ 800 ಟಾರ್ಗೆಟ್ 800. ಆಮೇಲೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ, ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಎಲ್ಲ ಸ್ಟಾಕ್ಗಳಾಗಿರ್ಬೋದು, ಇಂಡೆಕ್ಸ್ ಮಾಹಿತಿ ಆಗಿರ್ಬೋದು, ಕೇವಲ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ ಇರುವುದು. ನಾನು ಯಾವುದೇ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ನೀವು ಕೂಡ ಸ್ಟಡಿ ಮಾಡಿ ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ನಾನು ಯಾರಿಗೂ ಕೂಡ F&O ಟ್ರೇಡ್ ಮಾಡಿ ಅಥವಾ ಬೈ ಮಾಡಿ ಸೆಲ್ ಮಾಡಿ ಅಂತ ರೆಕಮೆಂಡ್ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ಸ್ನೇಹಿತರೆ. ನಾಳೆಗೆ HAL ಕನ್ಸಿಡರ್ ಮಾಡಿ 5400 ಇದರ ಟಾರ್ಗೆಟನ್ನು ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ಫ್ಲ್ಯಾಟ್ ಓಪನಿಂಗ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ ಸ್ಟ್ರಿಕ್ಟ್ಲಿ. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ